ಗಿಡಗಳ ಪಾತಿಯಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹಾಕಿ ತೇವಾಂಶ ಒದಗಿಸಿ ಎರೆಹುಳುಗಳನ್ನು ಬಿಟ್ಟಾಗ ಹುಳುಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿ ತ್ಯಾಜ್ಯ ಪದಾರ್ಥಗಳನ್ನು ತಿಂದು ಹಿಕ್ಕೆಯನ್ನ ಬೇರುಗಳ ಸಮೀಪ ಹಾಕಿ ಬೆಳೆಗಳಿಗೆ ಪೋಷಕಾಂಶಗಳು ಲಭ್ಯವಾಗುವಂತೆ ಮಾಡುತ್ತವೆ. ತೋಟದ ಬೆಳೆಗಳಾದ ಹಣ್ಣು, ಪ್ಲಾಂಟೇಶನ್, ಹೂವಿನ ಬೆಳೆಗಳಲ್ಲಿ ಕಿರುನೆಲೆ ಕೃಷಿ ಮಾಡಿ ಪೋಷಕಾಂಶಗಳನ್ನು ಒದಗಿಸಬಹುದಾಗಿದೆ. ಇಲ್ಲಿ ಎರೆಹುಳು ಗೊಬ್ಬರದಲ್ಲಿ ಎರೆ ಜಲ ಅಂತ ಕರೀತಾರಲ್ಲ, ಅದರಿಂದ ಆ ಘಟಕದ ತರಬೇತಿ ಚಿತ್ರಣಗಳಿವು ರೈತರನ್ನ ಆಗಾಗ ಈಗ ಅದನ್ನ ನೇರವಾಗಿ ನಾವು ನೋಡೋಣಂತ ಅದಕ್ಕೆ ಮೊದಲು ತಿಳ್ಕೊಬೇಕಲ್ಲ. ಎರೆಹುಳು ಸಂರಕ್ಷಣೆ ಮಾಡೋದು ಹೇಗಪ್ಪ ಅಂದ್ರೆ ಬೆಳೆ ಪರಿಸರದಲ್ಲಿ ಮಣ್ಣಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎರೆಹುಳುಗಳನ್ನು ಸಂರಕ್ಷಿಸುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಸುಧಾರಣೆ ಮಾಡಬಹುದಾಗಿದೆ. ಮಣ್ಣು ಫಲವತ್ತತೆ ಆಗಬೇಕು ಅಂದ್ರೆ ಎರೆಹುಳು ಗೊಬ್ಬರ ಬೇಕು ಅಂತ. ಪ್ರತಿ 100 ಕಿಲೋ ತ್ಯಾಜ್ಯದಿಂದ ಯಾರು 75 ಕಿಲೋ ಎರೆಹುಳು ಗೊಬ್ಬರ ಉತ್ಪಾದಿಸಬಹುದು. ಎರೆಹುಳು ಗೊಬ್ಬರದಲ್ಲಿ ಶೇಕಡಾ 25ರಿಂದ 30ರಷ್ಟು ತೇವಾಂಶ ಇದ್ದು ಪಾಲಿಥೀನ್ ಚೀಲ ಅಥವಾ ಇಟ್ಟಂಗಿ ದೋಣೆಗಳಲ್ಲಿ ನಮ್ಮಲ್ಲೆಲ್ಲ ಮಾಡಿದ್ದಾರೆ ನೋಡಿದ್ರೆ. ನಮ್ಮಲ್ಲೆಲ್ಲ ಹಳ್ಳಿಗಳಲ್ಲಿ ಎರೆಹುಳು ಗೊಬ್ಬರ ಘಟಕಗಳನ್ನು ಮಾಡ್ಯಾರ. 1 ಟನ್ ಗೊಬ್ಬರ ಉತ್ಪಾದನೆಗೆ ಆಗುವ ಖರ್ಚು ಕೇವಲ 500ರಿಂದ 1500 ರೂಪಾಯಿ ಆಗಬಹುದು. ಸತ್ತೋಬರಿಂದ ಎರೆಹುಳು ಗೊಬ್ಬರ ಇದನ್ನು ಉಪಯೋಗಿಸೋದ್ರಿಂದ ಕ್ಯಾಸಿಯಾ ಕಳೆಯ ಎಲೆಗಳು ಹಾಗೂ ಬೇವಿನ ಎಣ್ಣೆಯನ್ನು ಉಪಯೋಗಿಸಿ ಸತ್ತೋಬರಿಂದ ಎರೆಹುಳು ಗೊಬ್ಬರವನ್ನು ನಾವು ತಯಾರಿಸಬಹುದು. ಹೌದಾ? ಈಗ ಇಲ್ಲಿ ನಾವು ಈ ವಿಷಯವನ್ನು ಕೇಳ್ತೇವೆ ಅಷ್ಟೇ. ಇದನ್ನ ಪ್ರಾಕ್ಟಿಕಲ್ ಆಗಿ ಆ ಸ್ಥಳಕ್ಕೆ ಹೋಗಿ ನಾವು ನೋಡಿದ್ರೆ ಅವ್ರು ಏನು ಹೇಳಿದ್ರು ಗೊತ್ತಾ ಸರ್, ಇಲ್ಲೊಬ್ರು ಎಂತ ಲಂಕೇಶ್ ಅಂತ ಅವ್ರಿಗೆ ಕೊಡ್ರಿ, ಅಲ್ಲೇ ಸರ್